ಎಲ್ಲ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಏನಪ್ಪ ಇದು ಶುರು ಆಗ್ತಿದ್ದಂಗೆನೆ ಆಗಲಿ ಎಂಡ್ ಸೀನ್ ತೋರಿಸ್ತವನೆ ಅಂತ ಅನ್ಕೋತಿದ್ದೀರಾ. ಸೊ ಇದು ಬಂದ್ಬಿಟ್ಟು ಪಾರ್ಟ್ 1 ಬಂದ್ಬಿಟ್ಟು ನಿಮಗೆ ಐ ಬಟನಲ್ಲಿ ಸಿಗುತ್ತೆ. ಇಲ್ಲೇನಪ್ಪ ವಿಷಯ ಅಂತ ಅಂದರೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಹೊರಟಿದ್ದೀವಿ ಇನ್ನೊಂದು ಹತ್ತಿರದಲ್ಲೇ ಇರುವ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ದರ್ಶನಕ್ಕೆ. ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಆರಾಮಾಗಿ ಇರೋವಂಥ ಡ್ರೆಸ್ ಹಾಕ್ಕೊಂಡು ಆಚೆ ಬಂದ್ವಿ. ಎಲ್ಲರೂ ಸೋಡಾ ಕುಡಿಯೋಕೆ ಬಂದ್ಬಿಟ್ಟಿದ್ದಾರೆ. ಎಲ್ಲ ಹೆವಿ ಸಿಕ್ಕಾಪಟ್ಟೆ ಬಿಸಿಲು. ಸೋಡಾ ಹಾಕೊಂಡು ಇಲ್ಲಿಂದ ಹೊರಡೋ ಪ್ಲ್ಯಾನು. ಬಿಸಿಲು ಅಂತ ಅಂದ್ಬಿಟ್ಟು ಅಲ್ಲೇನು ರೇಟ್ ಏನು ಜಾಸ್ತಿ ಇಲ್ಲ, ಅಲ್ಲೂ ಅರೌಂಡ್ 20-25 ರೂಪಾಯಿ ಇದೆ. ಆ ಬಿಸಿಲಿಗೆ ಕೊಡ್ಬೋದು ಅಷ್ಟು. ಸೊ ಎಲ್ಲರೂ ಒಂದು ರೌಂಡು ಸೋಡಾ ಕುಡಿದ್ವಿ. ಆ್ಯಕ್ಚುಲಿ ಬಿಸಿಲು ಟೈಮಲ್ಲಿ ಸೋಡಾಗಿಂತ ಎಳ್ನೀರು ಅಥವಾ ಜ್ಯೂಸು ಏನಾದರೂ ಕುಡಿಬೇಕು. ಸೋಡಾ ಕುಡಿದ್ರೆ ಇನ್ನೂ ದಾಹ ಆಗುತ್ತೆ, ಇನ್ನೂ ಜಾಸ್ತಿ ದಾವಾಗುತ್ತೆ, ಇನ್ನೂ ನೀರು ಬೇಕು ಅಂತ ಕೇಳುತ್ತೆ. ಈ ಐಡಿಯಾ ಈ ಯೋಚನೆ ನನಗೆ ಟೇಸ್ಟ್ ಮಾಡಿ ಸಾಕಾಗಿ ರುಚಿ ಕಂಡ ಮೇಲೆ ನೆನಪಾಯಿತು. ಹೆಂಗಿತ್ತು? ಸೂಪರ್. ಇನ್ನೊಂದ್ಸಲಿ ಬಂದಾಗ ನೀರಿಟ್ಲೆ. ಇನ್ನೊಂದ್ಸಲಿ ಬಂದಾಗ ಇಲ್ಲಿ ದರ್ಶನ ಎಲ್ಲ ಬೇಗ ಆಯ್ತು. ಬಟ್ ಬಿಸಿಲು ಮಾತ್ರ ಹೆವಿ ಸಿಕ್ಕಾಪಟ್ಟೆ ಸಾಕೈತೆ. ಬಿಸಿಲು ಒಂಚೂರು 30 ಡಿಗ್ರಿ ಬಿಸಿಲು ಆಗ್ಬಿಟ್ಟೈತೆ. 30 ಅನ್ನೋದು ಇನ್ನೂ ಜಾಸ್ತಿನೇ ಇದೆ. ಮಂತ್ರಾಲಯದಲ್ಲಿ ದರ್ಶನ ಎಲ್ಲ ಚೆನ್ನಾಗಾಯಿತು. ದೇವರ ಸನ್ನಿಧಿನಲ್ಲಿ ದರ್ಶನ ಮಾಡಿಕೊಂಡು ಇಲ್ಲಿಂದ ಹೊರಟ್ವಿ. ದರ್ಶನ ಹೆಂಗಿತ್ತು ಅಂತ ಒಂಚೂರು ಗ್ಲಿಮ್ಸ್ ಇರಲಿ ಅಲ್ವಾ, ಚೂರು ಲೈಟಾಗಿ ಒಂದು ಗ್ಲಿಮ್ಸ್ ನೋಡೋಣ. ಇವತ್ತು ನೈಟ್ ಬಿಟ್ಟಿದ್ಕೆ ಬೆಳಗಿನ ಜಾವ 6:45ಕ್ಕೆ ನಾವು ಬಂದು ತಲುಪಿದ್ದೀವಿ ಮಂತ್ರಾಲಯ. ಸಾಂಗ್ ಹಾಕ್ರಲ್ಲ ಏನ್ ಕನೆಕ್ಟ್ ಮಾಡ್ಬನ್ನಿ. ಚಾರ್ಜ್ ಹಾಕೊಂಬಂದಿದ್ಯಾ? ವೀಕ್ಷಕ ಪ್ರಭುಗಳು ನೋಡ್ಬಿಟ್ಟು ಏನಪ್ಪ ಹುಡುಗಿನ ರೇಗಿಸ್ತವ್ರೆ ಅನ್ಕೊಂಡ್ಬಿಟ್ಟಿರಾ. ಫುಲ್ ಗ್ಲಾಸ್ ಎಲ್ಲ ಮುಚ್ಚಿತ್ತು, ನಮಗೆ ಮಾತ್ರ ವಾಯ್ಸ್ ಕೇಳಿಸ್ತಾ ಇತ್ತು. ರೇಗಿಸೋ ವಿಷಯದಲ್ಲಿ ನಾವು ಅಷ್ಟೊಂದು ಮುಂದಕ್ಕೆ ಹೋಗಿಲ್ಲ.
ನೆಕ್ಸ್ಟು ನಾವು ಅಲ್ಲಿಂದ ಮಂತ್ರಾಲಯದಿಂದ ನೆಕ್ಸ್ಟು ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಹೊರಟಿದ್ದೀವಿ. ಆನ್ ದ ವೇ ನೀವು ನೋಡ್ಬೋದು ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ನೀರಿರೋ ಟೈಮಲ್ಲಿ ಏನಾದ್ರು ಹೋಗಿದ್ದಿದ್ರೆ ನಮ್ಮ ಲೆಫ್ಟು ರೈಟು ಎಲ್ಲ ನೀರು ಹರಿತಿತ್ತು. ಬಟ್ ಫುಲ್ಲೆಲ್ಲ ಬರಡು ಭೂಮಿ ಆಗಿಬಿಟ್ಟಿದೆ. ನಾವು ಮಂತ್ರಾಲಯದ ದರ್ಶನಕ್ಕೆ ಹೋದಾಗ ನಿಮ್ಗೆ ಅಲ್ಲಿ ತೋರಿಸಿರ್ತೀನಿ ಎಷ್ಟು ಅದು ನೀರು ಫುಲ್ ಬತ್ತೋಗಿದೆ, ಫುಲ್ ಮರಳಾಗೋಗ್ಬಿಟ್ಟಿದೆ, ಚೂರು ನೀರಿಲ್ಲ ಅದರಲ್ಲಿ. ಸೊ ಒಂದು ನೀರಿರೋ ಅಂಥ ಕಾಲನೂ ಬರುತ್ತೆ. ಇವಾಗ ನೆಕ್ಸ್ಟ್ ಮಳೆ ಸೀಸನ್ ಇದೆ, ಆ ಟೈಮಲ್ಲಿ ಬಂದು ನೀರೆಲ್ಲ ತುಂಬಿ ಸಮೃದ್ಧಿಯಾಗಿ ಆಗಲಿ ಅಂತ ಬೇಡ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಲೆಫ್ಟ್ ರೈಟ್ ಫುಲ್ ಸಾಂಗ್ ಹಾಕೊಂಡು ಕಾರಲ್ಲಿ ಜಾಲಿ ಮಾಡಿಕೊಂಡು ಇನ್ನೇನು ಹತ್ತತ್ರ ದೇವಸ್ಥಾನದ ಹತ್ರ ಬರ್ತಿದ್ದಂಗೆ ದರ್ಶನ ಆಯಿತು ಕಣ್ರಿ. ಕುಣಗುಲಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿದ್ದೀರಾ. ಇವಾಗ ಇಲ್ಲಿ ಬಂದಿದ್ದೀವಿ, ತೋರಿಸ್ತೀವಿ. ಎಲ್ಲಿ ಕಾಣಿಸ್ತಾನೆ ಇಲ್ಲ ತೋರ್ಸಕ್ಕೆ. ಇಲ್ಲಿದೆ ನೋಡಿ. ನಾನೇ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ ಮುಂದೆ ಹೋಗೋಣ. ಕುಣಿಗಲ್ ನೋಡಿದ್ಯಾ ಪಂಚಮುಖಿ? ಅದು ಸೇಮ್ ಜಾಗ ಹಿಂಗೆ ಇರೋದು, ಹಿಂಗೆ ಜಾಗ. ಪಟೇಲ್ರು ಬದ್ದವ್ರ ಜಾಗ ಬಿಡ್ರಿ. ಪಟೇಲ್ರೇ ಏನ್ರಿ ನೀವು ಮುಂದೆ ನಾವು ಹಿಂದೆ. ಫುಲ್ ಬೇಜಾನ್ ಮೆಟ್ಲು ಹತ್ಕೊಂಡು ಹೋಗೋ ರೇಂಜ್ ಏನಿಲ್ಲ, ಸ್ವಲ್ಪ ಮೆಟ್ಲು ಕೂಡ ಹತ್ತಲೇಬೇಕು. ಇವಾಗ ಇಲ್ಲಿ ನೋಡಿ, ನಾವು ಸ್ಲೀಪರ್ ಬಿಡೋ ಹತ್ರ ಯಾರು ಅಲ್ಲಿ ಕಾಯೋರಿಲ್ಲ. ನಾನು ಒಂದು 2 ಸಲ ನೋಡಿದೆ, ಯಾರು ಇದ್ರೆ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಗೋಣ ಅಂತ. ಆಮೇಲೆ ಬರೋ ಅಷ್ಟರಲ್ಲಿ ಯಾರೋ ಬಂದು ನಿಂತ್ಕೊಂಡು ಆಗಲೇ ಕಾಸು ಕೀಳ್ತಾ ಟ್ರೈ ಮಾಡ್ತಾ ಇದ್ರು. Yeah.
ಬರೋದು ನೀನು? ಸ್ವಲ್ಪ ದೂರದಿಂದ ಆರಾಮಾಗಿ ನಡ್ಕೊಂಡ್ ಬಂದ್ವಿ. ಇಲ್ಲಿ ಪುಟ್ಟ ಬಾಗಿಲ ಹತ್ರ ಸ್ಟ್ರಕ್ ಆಗಿ ಹೋಗ್ಬಿಟ್ಟು ನಿಂತಿದ್ದೀವಿ. ಈ ಪುಟ್ಟ ಬಾಗಿಲು ದಾಟಿದ ಮೇಲೆ ಇನ್ನೂ ಎಷ್ಟು ದೂರ ಇದೆಯೋ ಗೊತ್ತಿಲ್ಲ. ಈ ಪುಟ್ಟ ಬಾಗಿಲು ದಾಟಕ್ಕೆ ಇಲ್ಲೇ ಒಂದು 10-15 ನಿಮಿಷ ಆಯಿತು. ಸೊ ನಾವು 10-15 ನಿಮಿಷ ನಿಂತ್ಕೊಂಡು ಕಾಯೋ ಅಷ್ಟರಲ್ಲಿ ನಮ್ಮ ಹಿಂದೆ ಒಂದಷ್ಟು ಜನ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇದು ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಮಂತ್ರಾಲಯ ಆದಮೇಲೆ ನೆಕ್ಸ್ಟ್ ಎಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ. ಸೇಮ್ ಹೆಂಗೆ ಧರ್ಮಸ್ಥಳ ಆದಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ನೋಡ್ತೀವೋ, ಇನ್ನೂ ಒಳಗೆ ಹೋಗ್ಬೇಕು. ಆ ಥರ ಆಗ್ಬಿಟ್ಟಿದೆ. ಈಗ ಒಳಗಡೆ ಚಿಕ್ಕ ಪುಟ್ಟ ಬಾಗಿಲು ದಾಟಿ ಒಳಗೆ ಬಂದರೆ ನೋಡಿ, ಇಲ್ಲಿ ಚಿಕ್ಕದಾದ ಜಾಗ ಇದೆ. ಬೆಟ್ಟದೊಳಗೆ ಕೊಡ್ದಿರೋ ಥರ ಕಾಣಿಸ್ತಾ ಇದೆ. ನಾವು ಫ್ರಂಟ್ ಸೈಡು ಏನಲ್ಲ ಆವಾಗಲೇ ಗ್ರಿಲ್ ನೋಡಿದ್ವೋ, ಆ ಗ್ರಿಲ್ ಒಳಗಡೆಯಿಂದನೇ ಪಂಚಮುಖಿ ಆಂಜನೇಯ ಸ್ವಾಮಿ ದೇವರಿರೋದು. ಪುಟ್ಟ ಬಾಗಿಲು ದಾಟ್ಕೊಂಡು ನೆಕ್ಸ್ಟ್ ಸ್ಟೇಜ್ ಬಂದರೆ ಇಲ್ಲಿ ನೋಡಿ, ಇಲ್ಲಿಂದ ದಾಟ್ಕೊಂಡು ಹಂಗೆ ದಾಟ್ಕೊಂಡು ಈ ಕಡೆ ಸೈಡು ಲೆಫ್ಟ್ ಸೈಡಲ್ಲಿ ನೀವೇನು ನೋಡ್ತಿದ್ದೀರಾ ಅದರೊಳಗೆ ಎಂಟ್ರಿ ಆದರೆ ಅಲ್ಲಿಂದ ಒಂದು 100 ಮೀಟರ್ಸು 200 ಮೀಟರ್ಸ್ ಒಳಗೆ ದೇವ್ರ ದರ್ಶನ ಮಾಡ್ಬೋದು. ಅದು ಹೇಗಿದೆ ಅಂತ ಅಂದರೆ, ಬೆಟ್ಟದಲ್ಲಿ ಪಾದ ಎಲ್ಲ ಇರುತ್ತಲ್ಲ, ನೀವು ಅವಾಗಲೇ ಎಂಟ್ರೆನ್ಸಲ್ಲಿ ಒಂದು ಪಾದ ನೋಡಿದ್ರಲ್ಲ, ಅದೇ ಥರ ಪಾದದ ಥರನೇ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿಯ ವಿಗ್ರಹ ಕಲ್ಲಲ್ಲಿದೆ. ಅಂದರೆ ಫುಲ್ಲು ಸ್ಟ್ಯಾಚು ಥರ ನಿಂತಿರೋದಲ್ಲ, ಫ್ಲ್ಯಾಟ್ ಕಲ್ ಮೇಲೇ ಆಂಜನೇಯ ಸ್ವಾಮಿ ಕೆತ್ತಿರೋತಾರೆ. ಇವಾಗ ಪಾದ ನಾವು ಬೆಟ್ಟದಲ್ಲಿ ಮೆಟ್ಲು ಹೆಂಗೆ ಹತ್ತೀವಿ ನೋಡಿ, ಆ ಥರದಲ್ಲಿ ಫ್ಲ್ಯಾಟ್ ಆಗಿದೆ ಆಂಜನೇಯ ಸ್ವಾಮಿ. ಸೊ ಇದು ಬಂದ್ಬಿಟ್ಟು ಧರ್ಮಸ್ಥಳದ್ದು ಆದಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಹೆಂಗೆ ನೋಡ್ತೀವೋ ಹಾಗೆ ಆಗ್ತಾ ಇದೆ ಅಂತ ಅನಿಸುತ್ತೆ. ನಾವು ದರ್ಶನ ಮಾಡ್ಕೊಂಬಂದ್ವಿ. ಅಲ್ಲಿ ಒಳಗಡೆ ಅಷ್ಟೊಂದು ವೀಡಿಯೋ ತೆಗಿಯೋದಕ್ಕೆ ಅವಕಾಶ ಕೊಡಲಿಲ್ಲ, ಅದರಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ಒಂದು ಸ್ವಲ್ಪ ದೂರದಲ್ಲೇ ನೋಡ್ಬಿಡ್ಬೋದು. ಇವಾಗ ಆಚೆ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಕೋತಿ ಚೇಷ್ಟೆ, ಫುಲ್ ಜಂಪಿಂಗು ಎಗ್ರಾಡಿಂಗು. ಹನುಮನ ಪ್ರಾಣವೇ ರಾಮ. ಹಿಂಗೆ ಬೆಟ್ಟದ ಮೇಲೆ ಫುಲ್ಲು ಗುಹೆ ಪಹೆಲ್ಲ ಹಾಕಿ ಕಟ್ಟಿ ಇಟ್ಬಿಟ್ಟಾರೆ. ಇಲ್ಲಿ ನೋಡಿ ಕಲ್ಲು ಹೆಂಗೆ ಜೋಡಿಸ್ಕೊಂಡಿರೋದು. ಪುಷ್ಪಕ ವಿಮಾನ. ಬೆಡ್ ಪಿಲ್ಲೋ, ಹಾಸಿಗೆ ಮತ್ತು ದಿಂಬು. ಇದು ಪುಷ್ಪಕ ವಿಮಾನ ಅಂತೆ, ಹೆಂಗೆ ಅಂತ ಗೊತ್ತಿಲ್ಲ. ಓಹೋ, ಇಲ್ಲಿ ಒಳಗೆ ಬೇರೆ ಐತೆ. ಇಲ್ಯಾವುದು? ಲಕ್ಷ್ಮೀ ದೇವಸ್ಥಾನ. ಯಾವ ಶಶಿ ನೋಡಿದ್ದ ಶಶಿ ಇವೆಲ್ಲ? ಸ್ಲಿಪ್ಪರ್ ಯಾಕೆ ಹಾಕೊಂಬರ್ಲಿಲ್ಲ ನೀನು? ಭಕ್ತಿ ಜಾಸ್ತಿ ಈ ಸಲ. ಇವತ್ತಿಂದು ನಿಮ್ಮ ಆಡಳಿತದಲ್ಲಿ ಸ್ವಲ್ಪ ಚೆನ್ನಾಗಾಗಲಿ ಅಂತ. ಆಡಳಿತದಲ್ಲಿ ನೆನ್ನೆ ಥರ ಬಂದ್ಬಿಟ್ಟು ಹೊಡೆದ್ಬಿಟ್ರೆ ಸಾಕು. ಅದಕ್ಕೆ 1,000 ಕಟ್ಬೇಕು. ನೀವಿಲ್ಲಿ ಏನು ಜಾಗ ನೋಡ್ತಿದ್ದೀರೋ, ಮೇಜರ್ಲಿ ಆಂಧ್ರದಲ್ಲೆಲ್ಲ ಫುಲ್ ಹಿಂಗೇನೆ ಬಿಸಿಲಿಗೆ ಭೂಮಿ ಎಲ್ಲ ಒಣಗಿ ಬಿಟ್ಬಿಟ್ಟದೈತೆ. ಫುಲ್ಲು ಬರಡು. ಏನು ಪುನಿ, ಇದೇನು ಯಾವ ವಾಹನ ಇದು? ಪುನಿ ಇದ್ಯಾ? ಇದ್ರಲ್ಲಿ ಯಾವ್ದಾನ ವಾಹನ ಐತಾ? ಎಲ್ಲಿ ಏನು ಗಾಡಿ? ಹ್ಞೂ, UFO ಇದ್ದಂಗೆ ಐತೆ. ಸಾಸರ್ ಪ್ಲೇಟ್ಸ್. ಫೋಲ್ಡ್ ಅಲ್ಲ, ಫ್ರಾಡ್.
ನೀವಿಲ್ಲೇನು ಜಾಗ ನೋಡ್ತಾ ಇದ್ದೀರೋ, ಇಲ್ಲಿ ಇರುವ ಕಥೆಯನ್ನು ನಾನು ಹೇಳೋದೇನು, ಅಲ್ಲಿರೋ ಪೂಜಾರುಗಳೇ ಜೋರಾಗಿ ವಿತೌಟ್ ಮೈಕ್ ಸೆಟ್ಟು ಫುಲ್ ಜೋರಾಗಿ ಅರ್ಥ ಆಗೋ ಥರ ಕನ್ನಡನ ಅಂತ ಕೇಳಿ ಹೇಳಿ ಅರ್ಥ ಮಾಡಿಸಿದ್ದಾರೆ. ಕೇಳಿಸ್ಕೊಳ್ಳಿ ನೀವು. ಮಂತ್ರಾಲಯಕ್ಕೆ ಹೋಗಿ ಬಂದ್ರ, ಅಲ್ಲಿ ಮಂತ್ರಾಲಯದಲ್ಲಿ ಮಾಂಚಲಂ ತಾಯಿ ನೋಡಿ ಬಂದ್ರ, ಚಿಕ್ಕ ದೇವಸ್ಥಾನ. ಅದೇ ತರಹ ಇರುವುದಲ್ಲಿ ಶಕ್ತಿ ಮಾತಾ ಮಹಾಲಕ್ಷ್ಮೀ ದೇವಿ, ರಾಘವೇಂದ್ರ ಸ್ವಾಮಿಗಳು ಮನಿ ದೇವರು. ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೋಗೋ ಮುಂಚೆ ಇಲ್ಲಿ ಮೊದಲು ರಾಘವೇಂದ್ರ ಸ್ವಾಮಿಗಳಿಗೆ ಬಂದು ಅಮ್ಮನ ಹತ್ರ ಪೂಜೆ ಮಾಡ್ತಿದ್ರು ರಾಘವೇಂದ್ರ ಸ್ವಾಮಿಗಳು. ಈ ಅಮ್ಮನ ಹತ್ರ ಪೂಜೆ ಮುಗಿಸ್ಕೊಂಡು ಹೋಗಿ ಆ ಪಂಚಮುಖ ದೇವಸ್ಥಾನದೊಳಗಡೆ 12 ವರ್ಷದಲ್ಲಿ ತಪಸ್ ಮಾಡಿದ್ರು ರಾಘವೇಂದ್ರ ಸ್ವಾಮಿಗಳು. 16ನೇ ಶತಮಾನದಲ್ಲಿ ಆ ತಪಸ್ ಮೆಚ್ಕೊಂಡು ಅಂಜನ ಸ್ವಾಮಿ ಇತ್ತು. 5 ಮುಖದಲ್ಲಿ ಅಂಜನ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರತ್ಯಕ್ಷ ಆಗಿದ್ರು. ಪಂಚಮುಖ ದೇವಸ್ಥಾನದಲ್ಲಿ ಅಂಜನ ಸ್ವಾಮಿ ಪಾದಗಳು ನೋಡಿದ್ರ, ಉದ್ಭವ ಪಾದಗಳು ಇದ್ದವಲ್ಲ, ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ದಾರಿ ತೋರಿಸ್ಬಿಟ್ಟಿದ್ರು. ಅಂಜನ ಸ್ವಾಮಿ ಪಾದಗಳವು ಉದ್ಭವ ಪಾದಗಳು. 5 ಮುಖದಲ್ಲಿ ಅಂಜನ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿದ್ದಕ್ಕೆ ಪಂಚಮುಖದ ಕ್ಷೇತ್ರ. ಇಲ್ಲಿ ಗ್ರಾಮಸ್ಥರು ಎರಕಲ ಮಂತರ, ಎರಕಲ ಮಂದ್ರೆ ಹರಕೆ ತೀರಿಸುತ್ತಾಗಿ. ಇಲ್ಲ ಅಮ್ಮನ ಮುಖ ನೋಡಿ, ಶಂಕುಚಕ್ರ ನೋಡಿ, ಶಂಕುಚಕ್ರ ಸಮೇತ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿರೋದು ಮಹಾಲಕ್ಷ್ಮೀ ದೇವಿ ಅಮ್ಮ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಮನಿ ದೇವರು. ಅಲ್ಲಿ ಮಂತ್ರಾಲಯದಲ್ಲಿ ಮಾಂಚಲಂ ತಾಯಿ ನೋಡು ಬಂದ್ರಲ್ಲ, ಆ ತಾಯಿಯ ಮಾಂಚಲಮ್ಮ ರಾಘವೇಂದ್ರ ಸ್ವಾಮಿಗಳಿಗೆ ಸ್ಥಳ ಕೊಟ್ಟಿರೋದು. ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಬೃಂದಾವನವಾಗಿರೋದು. ಇಲ್ಲಿ ಶ್ರೀಚಕ್ರ ಫೋಟೋ ಕೊಡ್ತಾರ, ಮನೆಯಲ್ಲಿ ಪೂಜೆ ಇಟ್ಕೋಬಹುದು, ಮನೆ ತಲಬಾರ ಕಟ್ಕೋಬಹುದು, ಆಫೀಸ್ ಮೇಲೆ ಇಟ್ಕೋಬಹುದು, ಜಗನ ಮೇಲೆ ಇಟ್ಕೋಬಹುದು. ನಿಮ್ಮ ಹೆಸರು ಮೇಲೆ ಅಚ್ಚರಿ ಮಾಡಿ ಕೊಡ್ತಾರ. ಶ್ರೀಚಕ್ರ ಫೋಟೋ 101 ರೂಪಾಯಿ ಕೊಡ್ತಾರ. ಸರ್ವಸಿದ್ಧಿ ಯಂತ್ರಗಳು ಶ್ರೀಚಕ್ರ ಫೋಟೋ ಇಲ್ಲಿ ವಿಶೇಷ ಕೊಡೋದು ಸ್ವಾಮಿಗಳು. ಎಣ್ಣೆ ಬೇಕಾದವರು ತಗೋಬಹುದು. ಅಮ್ಮನವರಿಗೆ ಹೂನಾರ ತಂದ್ಕೊಂಡು ಅವರಲ್ಲಿ ದೀಪಕ್ಕೆ ಎಣ್ಣೆ ಹಾಕೋದು. ನಿಮ್ಮ ಕಡೆಯಿಂದ ನಂದ ದೀಪಕ್ಕೆ ಉದ್ಭವವಾದ ಲಕ್ಷ್ಮೀ ದೇವಿ ನಂದ ದೀಪ ಶ್ರೀಚಕ್ರ ಫೋಟೋ ತಗೋರೆ ಸ್ವಾಮಿಗಳು ಕೊಡ್ತಾರ. 101 ರೂಪಾಯಿ ಕೊಡ್ತಾರ. ಮನೆಯಲ್ಲಿ ಪೂಜೆ ಇಟ್ಕೊಳ್ಳಿ, ಮನೆ ತಲಬಾರ ಕಟ್ಕೋಬಹುದು. ಎಣ್ಣೆ ಬೇಕಾದವ್ರಿಗೆ ಎಣ್ಣೆ ತಗೋರ, ಅಲ್ಲಿ ದೀಪಕ್ಕೆ ಎಣ್ಣೆ ಹಾಕ್ರಿ. ಅಮ್ಮನವರಿಗೆ ಹೂನಾರ ತಂದ್ಕೊಂಡು ಅವರಲ್ಲಿ ದೀಪಕ್ಕೆ ಎಣ್ಣೆ ಹಾಕಿ. ನೀವೇನಲ್ಲಿ ಜನ ನಿಂತಿರೋದು ನೋಡ್ತಾ ಇದ್ದೀರಾ, ಅದೇ ಎಂಡು. ಅದು ಜನ ನಿಂತಿರೋ ಫೇಸು ಲೆಫ್ಟ್ ಸೈಡ್ಗೆ ತಾಯಿ ಇರೋದು. ತಾಯಿ ವಿಗ್ರಹ ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ತುಂಬ ಒಂದು ಶಕ್ತಿ ಇರೋ ದೇವತೆ ಥರ ಕಾಣಿಸುತ್ತೆ. ನಾವು ಗೊರವನಹಳ್ಳಿ ಮಹಾಲಕ್ಷ್ಮಿ ಫೋಟೋ ಹೆಂಗೆ ನೋಡ್ತಿದ್ದೀವೋ ಅಥವಾ ಗೊರವನಹಳ್ಳಿ ತಾಯಿ ದರ್ಶನ ಹೆಂಗೆ ಮಾಡ್ತೀವೋ ಆ ಥರನೇ ಇರೋದು. ಅದನ್ನು ಆ ದರ್ಶನ ಮುಗಿಸ್ಕೊಂಬಂದು ಆರಾಮಾಗಿ ಚಿಲ್ಲಾಗಿ ಸ್ವಲ್ಪ ಸೋಡಾ ಗಿಡ ಹಾಕ್ತಾ ಇದ್ದೀವಿ. ಅವಾಗಿಂದನೂ ಹೇಳ್ತಿದ್ದೀನಿ, ಸೋಡಾ ಕುಡಿದ್ರೆ ದಾವ ಆಗುತ್ತೆ, ಇನ್ನೂ ಹೆಚ್ಚು ಬಾಯಾರಿಕೆ ಆಗುತ್ತೆ ಅಂತ. ಹುಡುಗರು ಕೇಳ್ತಾನೆ ಇಲ್ಲ, ಅದಕ್ಕೆ ನಾವು ಸೋಡಾ ಗಿಡ ಕುಡಿಲಿಲ್ಲ. ನೆಕ್ಸ್ಟು ಮಜ್ಜಿಗೆ ಎಣ್ಣೆ. ಪಟೇಲ್ರೆ ಇಲ್ರಿ, ಪಟೇಲ್ ಸ್ಕ್ರೀನ್ ಶೇರ್ ಇಟ್ಕೊಡ್ರಿ. ಬರ್ರಿ, ನೀವು ದುಡ್ಡು ಕೊಡೋದನ್ನ ಪ್ರಚಾರ ಮಾಡ್ಬೇಕಾಗೈತೆ. ಜೂನಿಯರ್ ಪಟೇಲ ಇದ್ದೆ. ಶಶಿ ಪಿ ಐ ಬಟ್ಟೆ ಬಿಚ್ಚಿ ಕೆಲಸ ಮಾಡಿಸ್ತೀನಿ. ನಮ್ಮ ಖಜಾಂಚಿ ಪುನಿ ಅವರಿಗೆ ಬಿಡು, ಏನಾಗಲ್ಲ. ಏನ್ ಶಶಿ, ಇನ್ನೊಂದ್ಸಲ ಹೇಳು. ಮೊನ್ನೆ ತಾನೇ ಯಾರೋ ಮೆಟ್ಮೆಟಲ್ಲಿ ಹೊಡಿತಿದ್ರು, ಇವ್ರಿಗೇನಾ? ವದೆ ತಿನ್ನುವಾಗ ಡ್ಯಾಡಿ ಡ್ಯಾಡಿ ಅಂತಿದ್ರಂತೆ. ಮಂತ್ರಾಲಯದಿಂದ ಹಿಡಿದು ಇಲ್ಲಿ ಪಂಚಮುಖಿ ದೇವಸ್ಥಾನ ತನಕನೂ ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು. ನಾವು ದರ್ಶನ ಮಾಡಿ ಸಂತೋಷ ಆಯಿತು. ಒಂದು ದಿನದಲ್ಲಿ 2 ದೇವಸ್ಥಾನನ ನೋಡಿಕೊಂಡು ನಾವು ಸಂತೃಪ್ತಿಯಿಂದ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಮನೆ ಕಡೆಗೆ ಹೊರಡುವಾಗ ನಾನು ನಿಮ್ಗೆ ಹೇಳ್ಬೇಕಾಗಿರೋದೊಂದು ವಿಷಯ ಏನಪ್ಪ ಅಂತ ಅಂದರೆ, ಹೋಗ್ತಿರುವಾಗ ರೋಡು ಯಾವ ರೋಡಲ್ಲಿ ಬಂದಿದ್ರೋ, ಬಳ್ಳಾರಿ ರೋಡು ಹೈವೇ, ಅದರಿಂದನೇ ಹೋಗಿ. ಯಾವುದೋ ಸೆಂಟ್ರು ಶಾರ್ಟ್ಕಟ್ ಸಿಕ್ತು ಅಂತ ಅಂದ್ಬಿಟ್ಟು ಹೋಗೋಕ್ಕೆ ಹೋಗಬೇಡಿ. ಅದು ತುಂಬ ರೋದನೆ, ತುಂಬ ಚಿಕ್ಕ ಜಾಗ. ಒಂದು 10 ಕಿಲೋಮೀಟ್ರ್ ಹೋಗೋಕ್ಕೂ ಮಿನಿಮಮ್ ಅಂತಂದ್ರೂ 1 ಅವರ್ 2 ಅವರ್ ಮೇಲೆ ತಗೊಂಡ್ಬಿಡುತ್ತೆ. ಸೊ ಹುಷಾರಾಗಿ ರೋಡ್ ಯಾವುದಾದ್ರೂ ಸೆಲೆಕ್ಟ್ ಮಾಡ್ತೀರಾ ನೋಡ್ಕೊಂಡೋಗಿ. ಸೊ ಆ ರೋಡ್ ತೋರಿಸ್ತೀನಿ ನೋಡಿ ಹೆಂಗೆ ಇಕ್ಕಟ್ಟಲ್ಲಿರುತ್ತೆ ಅಂತ. ಆ ರೋಡಿಂದ ಹೋಗೋಕ್ಕೆ ಹೋಗಬೇಡಿ.
ನೋಡಿದ್ರಲ್ಲ ಜಾಗ ಎಷ್ಟು ಚಿಕ್ಕದಾಗಿದೆ. ಒಂದು ಆಟೋ ಬಂದರೂ ಅದಕ್ಕೆ ಸೈಡ್ ಹೊಡಿಯೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಒಂದು ಆಟೋ ಬಂದರೆ ಫುಲ್ ಅದೇ ರೋಡ್ ತುಂಬ ಇರುತ್ತೆ. ಅಷ್ಟು ಇಕ್ಕಟ್ಟು ಜಾಗ. ಸೊ ಬೆಟರ್ ಹೈವೇನಲ್ಲೇ ರಿಟರ್ನ್ ಹೋಗಿ. ನಮ್ಮೂರ ಗೌಡರೆಂದು ರಾಜ ಗಂಭೀರ ಅಪೇ ಪಂಚಮುಖಿ ಸ್ವಾಮಿ ಆಂಜನೇಯ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಟಿದ್ದೀವಿ. ಮತ್ತೆ ಮತ್ತೊಂದು ಬ್ಲಾಗಲ್ಲಿ ಬಿಟ್ಟು ಹೋಗುವ. ಅಲ್ಲಿ ತನಕ ಮುಖದಲ್ಲಿ ನೆನಪು ಇರಲಿ, ನನ್ನ ಹೆಸರು ನೆನಪಿರಲಿ. D4 ದುಷ್ಯ.